ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ಶುಭ ಮುಂಜಾನೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅಲ್ವಾ. ಅದು ಒಬ್ಬೊಬ್ಬರಿಗೆ ಗೊತ್ತಾಗೋದು ತುಂಬ ಲೇಟ್ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ಅಗಾಧವಾದಂಥ ಒಂದು ಶಕ್ತಿ ಇರುತ್ತೆ. ಅದನ್ನೇ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೂ ಪ್ರತಿಯೊಬ್ಬರೂ ಕೂಡ ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ. ಅದನ್ನು ಹೊರಚೊಮ್ಮಿಸುವಂಥ ಪ್ರಯತ್ನ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಜಾಯಿಕಾಯಿ, ಗೋಂದು, ಗೋಡಂಬಿ, ಸೂರ್ಯಕಾಂತಿ ಬೀಜ, ದ್ರಾಕ್ಷಿ, ಕುಂಬಳಕಾಯಿ ಬೀಜ, ಮಖಾನ, ಅಗಸೆ ಬೀಜ, ಗೋಡಂಬಿ, ಆಪ್ರಿಕಾಟ್, ಓಟ್ಸು, ಖರ್ಜೂರ, ತುಪ್ಪ ಬೇಕಾಗುತ್ತೆ. ಇದರಲ್ಲಿ ಯಾವುದೂ ಒಂದಿಲ್ಲ ಅಂತ ಹೇಳಿದರೂ ಕೂಡ ನಡೆಯುತ್ತೆ. ಆದರೆ ಇವೆಲ್ಲವನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಬರುತ್ತೆ. ಇಲ್ಲಿ ಸುಮಾರು ನಾನು ಒಂದು ಅರ್ಧ ಕೆಜಿ ಆಗೋವಷ್ಟು ಖರ್ಜೂರನ ತೊಗೊಂಡಿದ್ದೀನಿ. ಇದು ಸ್ವೀಟ್ಗೋಸ್ಕರ. ನಾನು ಯಾವುದೇ ರೀತಿಯಾದಂತಹ ಬೆಲ್ಲನ ಯೂಸ್ ಮಾಡೋದಿಲ್ಲ. ಖರ್ಜೂರನೇ ಸ್ವೀಟ್ ಆಗಿರೋದ್ರಿಂದ ನಾನು ಖರ್ಜೂರ ಯೂಸ್ ಮಾಡ್ಕೊಂಡ್ಬಿಟ್ಟು ಮಧುಮೇಹಿಗಳಿಗೆ ಅಥವಾ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಯೂಸ್ ಆಗುವಂಥದ್ದು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಕಡಾಯಿನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿಯಾದ ನಂತರ ಗೋಂದನ್ನು ಹಾಕ್ತೀನಿ. ಅದು ಗೋಂದು ಮೂಳೆಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ನಮಗೆ ಬೈಂಡಿಂಗ್ಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ. ಇದು ತುಂಬಾ ಒಳ್ಳೆಯದು. ವಯಸ್ಸಾದವರಿಗೆ, ಹೆಂಗಿರೋರಿಗೆ, ಚಿಕ್ಕ ಮಕ್ಕಳಿಗೆ ತುಂಬಾ ಮೂಳೆ ಗಟ್ಟಿಯಾಗಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇದು ಒಂದು ರೀತಿಯಾಗಿ ಪಾಪ್ಕಾರ್ನ್ ಉಬ್ಬುತ್ತಲ್ವ, ಆ ರೀತಿಯಾಗಿ ನಾವು ತುಪ್ಪದಲ್ಲಿ ಹಾಕಿದ ಕೂಡಲೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಗೋಂದು ಮತ್ತು ಬಾದಾಮಿ ಅಂಟಿಗಿರುವ ವ್ಯತ್ಯಾಸವನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ, ಗೊತ್ತಾಗಲಿಲ್ಲ ಅಂತ ಹೇಳಿದರೆ. ಆನಂತರ ಅದನ್ನೆಲ್ಲ ಒಂದು ಬೌಲ್ಗೆ ತೊಗೊಂಡ್ಬಿಟ್ಟು ಆನಂತರ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿಬಿಟ್ಟು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಬಾದಾಮಿನ ಸೇರಿಸ್ಬಿಟ್ಟು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ. ಬಾದಾಮಿಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ದೇಹದ ತೂಕ ಮತ್ತು ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ 5 ರಿಂದ 6 ಬಾದಾಮಿಯನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ನೋದ್ರಿಂದಲೂ ಕೂಡ ನಮ್ಮ ದೇಹದಲ್ಲಿರುವಂತಹ ಬೊಜ್ಜು ಕೂಡ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಚಿಕ್ಕ ಮಕ್ಕಳಿಗೆ ಅಗಿಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ವಯಸ್ಸಾದವ್ರಿಗೆ, ಅಲ್ಲಿಲ್ಲ ಅಂತ ಹೇಳಿದವ್ರಿಗೆ ಅವ್ರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ಬಾದಾಮಿ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಅತಿ ಹೆಚ್ಚಾಗಿರುತ್ತೆ. ಚರ್ಮ ಸುಕ್ಕುಗಟ್ಟಿರುತ್ತಲ್ವ, ಅದು ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗೋ ಥರ ಉಳಿಯುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ ಅಲ್ಲದೇ ಇದ್ದರೂ ವಾರದಲ್ಲಿ ಒಂದು 3 ಸಾರಿ ಆದರೂ ಕೂಡ ಬಾದಾಮಿನ ನೆನೆಸ್ಬಿಟ್ಟು, ಇಲ್ಲ ಅಂತ ಹೇಳಿದರೆ ಹೀಗೆ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ತುಂಬಾ ಒಳ್ಳೆಯದಿದೆ. ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಪಂಪ್ಕಿನ್ ಸೀಡನ್ನು ಹಾಕೊಳ್ಳೋಣ. ಎಲ್ಲದೂ ಕೂಡ ಆಲ್ಮೋಸ್ಟ್ ಆಲ್ ಒಂದೊಂದು ಬೌಲನ್ನು ನಾನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನು. ಸ್ವಲ್ಪ ಅದು ಫ್ರೈ ಆದ ನಂತರ ಸ್ವಲ್ಪ ನಾವು ಒಂದು ಬೌಲ್ ಆಗುವಷ್ಟು ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ ಅಂತಲೂ ಹೇಳ್ಬೋದು, ಅದನ್ನು ಕೂಡ ನಾವು ಎರಡನ್ನೂ ಕೂಡ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಡ್ರೈ ಆಪ್ರಿಕಾಟನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಬೀಜನೇ ಎಲ್ಲ ತೆಗೆದ್ಬಿಟ್ಟು ಆನಂತರ ಯೂಸ್ ಮಾಡ್ತಾ ಇರೋದು. ತುಂಬಾ ಒಳ್ಳೆಯದು. ಇದು ಕೂಡ ಆಪ್ರಿಕಾಟು ಹೆಚ್ಚಾಗಿ ಕ್ಯಾಲ್ಶಿಯಂ ಇರುತ್ತೆ. ಹಾಗೆ ಲೋ ಶುಗರ್ ಇರುತ್ತೆ. ಡ್ರೈ ಆಗಿರೋದು ಸ್ವಲ್ಪ ಹೈ ಶುಗರ್ ಕೂಡ ಇರುತ್ತೆ. ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಫೈಬರು ಮತ್ತು ಪೊಟ್ಯಾಷಿಯಮ್ ಕೂಡ ಇರುತ್ತೆ. ಅದನ್ನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರಿದು ಎತ್ತಿಟ್ಕೊಂಡು ಆನಂತರ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಖಾನೂ ಕೂಡ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಖಾನ ತುಂಬಾ ಒಳ್ಳೆಯದು. ಮನುಷ್ಯನಿಗೆ ಮಾನಸಿಕ ಒತ್ತಡ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಸ್ನ್ಯಾಕ್ಸ್ಗೆ ಯೂಸ್ ಮಾಡ್ಬೋದು ನಾವು. ಹಾಗೆ ನಮ್ಮ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕಮಲದ ಬೀಜ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ ಅದನ್ನು ಕೂಡ ಹುರಿದಿಟ್ಟಿಟ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ನಾವು ದ್ರಾಕ್ಷಿಯನ್ನು ಕೂಡ ಯೂಸ್ ಮಾಡ್ತಾಯಿದ್ವಿ. ದ್ರಾಕ್ಷಿ ಮಲಬದ್ಧತೆಯ ನಿವಾರಣೆಗೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ಹುರಿದಿಟ್ಟಿಟ್ಕೊಂಡ್ಬಿಟ್ಟು ಅದಾದ ನಂತರ ಸ್ವಲ್ಪನೇ ತುಪ್ಪ ಹಾಕ್ಕೊಂಡ್ಬಿಟ್ಟು ಅಗಸೆ ಬೀಜ ಅಂತ ಹೇಳ್ಬಿಟ್ಟು ಇದು ತುಂಬಾ ಒಳ್ಳೆಯದು. ಏರ್ ಫಾಲ್ಗೆ, ಏರ್ ಕಂಟ್ರೋಲ್ಗೆ, ಏರ್ ಗ್ರೌತ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದು ಚಟಪಟ ಅಂತ ಸಿಡಿದ ಕೂಡಲೇ ಅದನ್ನು ಕೂಡ ತೆಗೊಂಡ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ ಅರ್ಧ ಕೆಜಿ ಆಗುವಷ್ಟು ಖರ್ಜೂರನ ಸೇರಿಸ್ಬಿಟ್ಟು ಅದನ್ನು ಕೂಡ ಸ್ಮೂತ್ ಆಗೋ ಹಾಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಮಧುಮೇಹಗಳಿಗೆ ತುಂಬಾ ಒಳ್ಳೆಯದು. ಇದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಅತಿ ಹೆಚ್ಚಾಗುತ್ತೆ. ಇದನ್ನ ಒಂದೇ ಒಂದು ರಾತ್ರಿ ನೆನೆಸ್ಬಿಟ್ಟು ಅದು ಮಕ್ಕಳಿಗೂ ಕೂಡ ಕೊಡ್ಬೋದು, ನಾವು ಕೂಡ ತಿನ್ಬೋದು. ಹಾಗೆ ಹೃದಯ ಸಂಬಂಧಿತವಾದಂತಹ ಕಾಯಿಲೆಗಳು ಯಾವುದಾದ್ರೂ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಜೀರ್ಣಕ್ರಿಯೆಯನ್ನು ಹೆಚ್ಚಿಗೆ ಮಾಡುತ್ತೆ.
ಇದು ನೈಸರ್ಗಿಕವಾದ ಸಿಹಿಯನ್ನು ಕೂಡ ನಮಗೆ ಕೊಡುತ್ತೆ. ಯಾಕಂದರೆ ಅತಿ ಹೆಚ್ಚು ಸ್ವೀಟ್ ಇರುತ್ತಲ್ವ ಖರ್ಜೂರದಲ್ಲಿ, ಹಾಗಾಗಿ ನಾವು ಯಾವುದೇ ರೀತಿಯ ಬೇರೆ ಸ್ವೀಟನ್ನು ಯೂಸ್ ಮಾಡೋ ಅಗತ್ಯ ಇರೋದಿಲ್ಲ. ಹಾಗೆ ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮೆತ್ತಗಾದ ಕೂಡಲೇ ತೆಗೆದುಕೊಂಡು ಅದೇ ಕಡಾಯಿಗೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಬಿಟ್ಟು ಇಲ್ಲಿ ಓಟ್ಸನ್ನು ಬಳಸಿದ್ದೀನಿ. ಇದು ಕೂಡ ಒಂದು ಬೌಲ್ ಇದೆ, ತುಂಬಾ ಒಳ್ಳೆಯದು. ಇದು ನ್ಯಾಚುರಲ್ ಆಗಿರುವಂಥ ಒಂದು ಫೈಬರ್ ಅತಿ ಹೆಚ್ಚಾಗಿರುವಂಥದ್ದು. ಇದನ್ನು ಕೂಡ ತುಂಬಾ ಯೂಸ್ ಮಾಡ್ಬೋದು, ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಮಾಡ್ಬೋದು. ಎಲ್ಲವುಗಳನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ನಂತರ ಅದನ್ನು ಕೂಲ್ ಆಗಲಿಕ್ಕೆ ಬಿಟ್ಕೊಂಡು ಗೋಂದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಪ್ರತಿಯೊಂದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ, ದೊಡ್ಡದು ಯಾವುದಿರುತ್ತೋ ಅದನ್ನು ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿಯೇ ಬಾದಾಮಿ ಗೋಡಂಬಿಯನ್ನು ಪುಡಿ ಮಾಡ್ಕೊಳ್ಳೋಣ. ಅದಾದ ನಂತರ ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ತರಿಯಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡು ಅದಕ್ಕೆ ಮತ್ತೆ ಮಖಾನ ಮತ್ತು ದ್ರಾಕ್ಷಿಯನ್ನು ಹಾಕೊಳ್ಳೋಣ. ಮಖಾನ ಪುಡಿ ಮಾಡ್ಕೊಂಡು ಹಾಕೋಣ, ದ್ರಾಕ್ಷಿನ ಹಾಗೆ ಹಾಕ್ಕೊಳ್ಳೋಣ. ಅದು ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ. ಅದು ಏನು ನಮಗೆ ಬೈಂಡಿಂಗ್ ಮಾಡುವಾಗ, ಉಂಡೆ ಕಟ್ಟುವಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಮಖಾನದ ಜೊತೆ ಆಪ್ರಿಕಾಡ್ನು ಕೂಡ ಸೇರಿಸ್ಬಿಟ್ಟು ಅದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಅಗಸೆ ಬೀಜ, ಫ್ಲಾಕ್ಸ್ ಸೀಡನ್ನು ಕೂಡ ನಾವು ಹಾಗೆ ಹಾಕ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೆ ಮತ್ತೆ ಓಟ್ಸನ್ನು ಸೇರಿಸ್ಕೊಳ್ಳೋಣ. ಅದನ್ನ ಪುಡಿ ಮಾಡೋ ಅಗತ್ಯ ಇಲ್ಲ. ಹಾಗೆ ಖರ್ಜೂರನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಸ್ಮೂತಾಗಿ ಪೇಸ್ಟ್ ಆಗೋ ರೀತಿಯಾಗಿ ಅದನ್ನು ಕೂಡ ರುಬ್ಬಿ ಹಾಕ್ಕೊಂಡು ಆನಂತರ ಅದನ್ನ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ನಾವು ಮಾಡೋದ್ರಿಂದ ಉಂಡೆ ಕಟ್ಟಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಖರ್ಜೂರ ರುಬ್ಬುವಾಗ ಒಂದೊಂದು ಖರ್ಜೂರ ಹಾಗೆ ಇತ್ತು, ಹಾಗಾಗಿ ಮತ್ತೊಂದು ಸಾರಿ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಆನಂತರ ಅದನ್ನು ಕೂಡ ರುಬ್ಬಿ ಆನಂತರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಅದಕ್ಕೆ ನಾವು ಏನು ಒಂದು ಫ್ಲೇವರಿಗೋಸ್ಕರ ಹಾಗೆ ಡೈಜೆಷನ್ಗೋಸ್ಕರ ಇದನ್ನ ಜಾಯ್ಕಾಯಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಆನಂತರ ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಫ್ರೈ ಮಾಡಿ ಹುರಿದಿಟ್ಕೊಂಡಿದ್ವಲ್ಲ, ಪುಡಿ ಮಾಡಿ ಅದಕ್ಕೆ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ಚೆನ್ನಾಗಿ ನಾವು ಉಂಡೆ ಕಟ್ಟಿದರೆ ಡ್ರೈ ಫ್ರೂಟ್ಸ್ ಲಡ್ಡು, ಚೆನ್ನಾಗಿ ಹೆಲ್ತಿಯಾಗಿರೋ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರೆ ಸಖತ್ತು ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಮೂಳೆಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಮಾಡುತ್ತೆ, ಚಿಕ್ಕ ಮಕ್ಕಳು ಬುದ್ಧಿ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗೆ ನಮ್ಮ ರಕ್ತದೊತ್ತಡ ಕಾಯಿಲೆಗಳು ಯಾವುದೇ ಇದ್ದರೂ ಕೂಡ ಚೆನ್ನಾಗಾಗುತ್ತೆ. ಮೆದುಳನ್ನು ಕಾರ್ಯಚುಟುಕುಗೊಳಿಸುತ್ತೆ. ಹಾಗೆ ಮಕ್ಕಳಲ್ಲಂತೂ ತುಂಬಾ ಬ್ರೈನ್ ಡೆವಲಪ್ಮೆಂಟು ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ಯೂಸ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಇನ್ನೂ ಸ್ವಲ್ಪ ಸಣ್ಣಗೆ ರುಬ್ಬಿಟ್ಟು ಅದನ್ನ ಪುಡಿ ಮಾಡಿಕೊಂಡು ಆನಂತರ ನಾವು ಯೂಸ್ ಮಾಡಿದರೆ ಒಳ್ಳೆಯದು. ಹಾಗೆ ವಯಸ್ಸಾದವ್ರಿಗೆ ಮೂಳೆ ಗಟ್ಟಿಯಾಗಲಿಕ್ಕೆ, ಮಂಡಿ ನೋವು, ಕಾಲು ನೋವು ಅಂತ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಸೊ ನಾನಂತೂ ತುಂಬಾ ಇದನ್ನು ಅನುಭವ ಪಡೆದೀನಿ, ಯಾಕಂದರೆ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.